ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಅಂಬಾನಿ ನ್ಯೂಸ್ ಟಿವಿ. ಒಂದು ಕಡೆ ಮದುವೆಯ ಸಂಭ್ರಮ, ಮನೆ ತುಂಬ ನೆಂಟರಿಷ್ಟರ ಕಲರವ. ಇಂತಹ ಖುಷಿಯ ಸಂದರ್ಭದಲ್ಲೇ ಕಿಡಿಗೇಡಿಗಳು ತಮ್ಮ ವಿಕೃತಿ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅರಸನಹಳ್ಳಿಯಲ್ಲಿ ಮದುವೆ ಮನೆಯ ಮುಂದೆ ನಿಲ್ಲಿಸಿದ್ದ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದ್ದು ಇಡೀ ಗ್ರಾಮವೇ ಬೆಚ್ಚಿಬಿದ್ದಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಜಿಲ್ಲೆಯ ಅರಸನಹಳ್ಳಿ ಗ್ರಾಮದ ಕೃಷ್ಣಪ್ಪ ಎಂಬುವವರ ಮನೆಯಲ್ಲಿ ಇಂದು ಮದುವೆ ಸಂಭ್ರಮ ನೆಲೆಸಿತ್ತು. ಆದರೆ ಈ ಸಂಭ್ರಮದ ನಡುವೆಯೇ ತಡರಾತ್ರಿ ಸುಮಾರು 1:30 ಸಮಯದಲ್ಲಿ ಅಪರಿಚಿತ ಕಿಡಿಗೇಡಿಗಳು ತಮ್ಮ ಅಸಲಿ ಬುದ್ಧಿ ತೋರಿಸಿದ್ದಾರೆ. ಮನೆಯ ಮುಂದೆ ನಿಲ್ಲಿಸಿದ್ದ 3 ಬೈಕ್ಗಳು ಹಾಗೂ ತೋಟದಲ್ಲಿದ್ದ ಒಂದು ಟ್ರ್ಯಾಕ್ಟರ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ರಾಯಲ್ ಎನ್ಫೀಲ್ಡ್ ಬುಲೆಟ್, ಆಕ್ಟಿವಾ ಸ್ಕೂಟರ್ ಹಾಗೂ ಟಿವಿಎಸ್ ಸ್ಟಾರ್ ಸಿಟಿ ಬೈಕ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ರಾತ್ರಿ ಬೈಕ್ ಟೈರ್ ಸಿಡಿದ ಸದ್ದಿಗೆ ಎಚ್ಚರಗೊಂಡ ಮನೆಯವರು ಹೊರಬಂದು ನೋಡುವಷ್ಟರಲ್ಲಿ ವಾಹನಗಳು ಧಗಧಗನೆ ಉರಿಯುತ್ತಿದ್ದವು. ಕೂಡಲೇ ಮೋಟಾರ್ ಮೂಲಕ ನೀರು ಹಾಯಿಸಿ ಬೆಂಕಿ ನಂದಿಸಲು ಪ್ರಯತ್ನಿಸಿದರಾದರೂ ಅಷ್ಟರಲ್ಲಾಗಲೇ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಭಸ್ಮವಾಗಿತ್ತು. ಅಚ್ಚರಿಯ ವಿಷಯವೆಂದರೆ ಕಿಡಿಗೇಡಿಗಳು ಅಲ್ಲಿಯೇ ಇದ್ದ ಇನೋವಾ ಕಾರಿನ ಮೇಲೂ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲು ಯತ್ನಿಸಿದ್ದಾರೆ. ಆದರೆ ಅದೃಷ್ಟವಶಾತ್ ಕಾರಿಗೆ ಬೆಂಕಿ ಹತ್ತಿಕೊಳ್ಳದ ಕಾರಣ ದೊಡ್ಡ ಅನಾಹುತವೊಂದು ತಪ್ಪಿದೆ. ಈ ಬೆಂಕಿ ಅವಘಡದಿಂದ ಸುಮಾರು 3 ಲಕ್ಷ ರೂಪಾಯಿಗೂ ಅಧಿಕ ನಷ್ಟ ಸಂಭವಿಸಿದೆ ಎಂದು ಸಂತ್ರಸ್ತ ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ನಾವು ಮದುವೆ ಕಾರ್ಯಕ್ರಮದ ತಯಾರಿಯಲ್ಲಿದ್ದೆವು. ರಾತ್ರಿ ದಿಢೀರ್ ಎಂದು ಶಬ್ದ ಕೇಳಿಸಿತು. ಹೊರಗೆ ಬಂದು ನೋಡಿದರೆ ನಮ್ಮ ಬೈಕ್ಗಳು ಮತ್ತು ಟ್ರ್ಯಾಕ್ಟರ್ ಉರಿಯುತ್ತಿದ್ದವು. ಯಾರ ಮೇಲೆ ಅನುಮಾನ ಪಡಬೇಕು ಎಂಬುದು ತಿಳಿಯುತ್ತಿಲ್ಲ. ಈ ರೀತಿ ವಿಕೃತಿ ಮೆರೆದವರನ್ನು ಪತ್ತೆ ಹಚ್ಚಬೇಕು ಎಂದು ಮನೆಯವರು ಆಗ್ರಹಿಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ನಂದಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕೃತ್ಯ ಎಸಗಿದವರು ಯಾರು? ಮದುವೆ ಮನೆಯವರ ಜೊತೆಗಿನ ದ್ವೇಷವೇ ಅಥವಾ ಕೇವಲ ವಿಕೃತಿಗಾಗಿ ಹೀಗೆ ಮಾಡಿದ್ದಾರೆಯೇ ಎಂಬ ಬಗ್ಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಒಟ್ಟಿನಲ್ಲಿ ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಈಗ ದುಃಖದ ಛಾಯೆ ಆವರಿಸಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕ್ಯಾಮೆರಾಮನ್ ಜೊತೆ ಅಂಬಾನಿ ನ್ಯೂಸ್ ಟಿವಿಗಾಗಿ ಚಿಕ್ಕಬಳ್ಳಾಪುರ. ರಾತ್ರಿ 1 ಗಂಟೆ ಹಂಗೆ ಬೆಂಕಿ ಹತ್ಕೊಂಡಿದ್ದು. ಟೈರ್ ಬ್ಲಾಸ್ಟ್ ಆದಾಗ ಬಂದು ಈಚೆ ನೋಡಿದ್ವು. 3 ಗಾಡಿನೂ ಉರಿತಾ ಇತ್ತು. ಟ್ರ್ಯಾಕ್ಟರ್ ಒಂದು ಅದು ಬೆಂಕಿ ಹತ್ಕೊಂಡಿತ್ತು. ಇನೋವಾಗಿ ಪೆಟ್ರೋಲ್ ಸುರಿದವ್ರೆ, ಅದಕ್ಕೆ ಬೆಂಕಿ ಹಚ್ಚಿಲ್ಲ. ಪೆಟ್ರೋಲ್ ಇನೋವಾಗೆಲ್ಲ ಪೆಟ್ರೋಲ್ ಸುರಿದವ್ರೆ. ಎಲ್ಲ ಗಾಡಿಗಳಿಗೂ ಪೆಟ್ರೋಲ್ ಹಾಕಿ ಅನಿಸಿರೋದು. ಒಟ್ಟು ಎಷ್ಟು ಗಾಡಿ? 3 ಗಾಡಿಗಳು, ಒಂದು ಟ್ರ್ಯಾಕ್ಟರ್. ಇನೋವಾಗೆ ಏನೂ ಆಗಿಲ್ಲ, ಪೆಟ್ರೋಲ್ ಹಾಕೋರು. ಯಾರ ಮೇಲೆ ಅನುಮಾನ ಏನೂ ಇಲ್ಲ, ಅಂತ ಉದ್ದೇಶನೂ ಇಲ್ಲ. ಒಳಗಡೆ ಯಾರಿಗೆ ಏನಾಯ್ತು ನಮ್ಗೆ ಗೊತ್ತಿಲ್ಲ. ಈ ಊರಿನಲ್ಲಿ ಯಾವ್ದಾದ್ರು ಇದೇ ಫಸ್ಟ್. ನಿಮ್ಗೆ ಮಾಡ್ಬೇಕು ಅಂತ ಏನಾದ್ರು ಮಾಡಿದಾರೆ? ಆ ಉದ್ದೇಶ ಏನಾಯ್ತು ನಮ್ಗೇನು ಯಾರ ಮೇಲೆ ಡೌಟ್ ಇಲ್ಲ. ಇದು ಮಾಡ್ಬೇಕು ಅಂತ ಮಾಡಿರೋದು ಯಾರೋ ಹಿಂಗೆ ಹೊಟ್ಟೆವರಿಗೆ, ಇಲ್ಲಾಂದ್ರೆ ಈ ಕೆಲಸ ಮಾಡ್ತಾ ಇರಲಿಲ್ಲ. ಯಾವ ಗಾಡಿಗಳು? ರಾತ್ರಿ 1:15. ಅಲ್ಲ, ಯಾವ್ಯಾವ ಗಾಡಿ? ಸ್ಟಾರ್ ಸಿಟಿ ಒಂದು, ಸ್ಕೂಟಿ ಒಂದು, ಬುಲೆಟ್ ಒಂದು, ಟ್ರ್ಯಾಕ್ಟರ್ ಒಂದು, ಕಾರು, ಇನೋವಾ ಕಾರು. ಅದಕ್ಕೇನು ಆಗಿಲ್ಲ, ಪೆಟ್ರೋಲ್ ಸುರಿದವ್ರು. ಮತ್ತೆ ಯಾವ ತರ ಇದಾವ ನೀವು ಗಾಡಿಗಳು ನೋಡೋದಕ್ಕೆ? ಒಂದಂತೂ ಫುಲ್ ಬರ್ನ್ ಆಗಿದೆ, ಏನು ಆಗಲ್ಲ. ಇನ್ನ ಬುಲೆಟು ಅಷ್ಟಿಷ್ಟಾಗಿ ಉಳ್ದೈತೆ. ಸ್ಕೂಟಿನೂ ಏನೂ ಆಗಲ್ಲ ಬಿಡ. ಟ್ರ್ಯಾಕ್ಟ್ರಿಗೂ ಸ್ವಲ್ಪ ಇದಾಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವ್ರು ಬಂದವ್ರಿಗೆ. ಯಾರ ಮೇಲೆ ಅನುಮಾನ ಏನಿಲ್ಲ. ಯಾವ ತರ ನಷ್ಟ ಆಗೈತಿ? ಎಷ್ಟು ನಷ್ಟ ಆಗಿದೆ? ಒಂದು 3 ಲಕ್ಷ ನಷ್ಟ ಆಗಿದೆ. ಸರ್ಕಾರಕ್ಕೆ ಏನಾದ್ರು ಕೇಳಿ ಇಷ್ಟಪಡ್ತೀನಿ. ಏನಾದ್ರು ಸರ್ಕಾರಕ್ಕೆ ಏನಾದ್ರು ಏನು ಹೇಳಕ್ಕಾಗಲ್ಲ? ಏನು ಮಾಡೋಕ್ಕಾಗಲ್ಲ. ಸರಿ, ನಿಮ್ಮ ಹೆಸರಣ್ಣ? ಕೃಷ್ಣಪ್ಪ. ಏನಾಯ್ತು? ರಾತ್ರಿ ಸುಮಾರು 1:15 ಗಂಟೆಯಲ್ಲಿ ಯಾರು ಅಂತ ಗೊತ್ತಿಲ್ಲ 3 ಗಾಡಿಗಳಿಗೆ, ಒಂದು ಟ್ರ್ಯಾಕ್ಟರ್ಗೆ, ಕಾರ್ಗೆ ಬೆಂಕಿ ಹಾಕಿದ್ದಾರೆ. ಬೆಂಕಿ ಹಚ್ಚಿರೋದ್ರಿಂದ ಸದ್ಯಕ್ಕೆ ಅನ್ಸಿದಾಗ ಗೊತ್ತಾಗ್ಲಿಲ್ಲ. 1:15 ಸುಮಾರು ಸಮಯದಲ್ಲಿ ಹಚ್ಚಿದ್ದಾರೆ. ಒಂದು ಗಾಡಿದು ಟೈರ್ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ಸೌಂಡ್ ಕೇಳಿ ಹೊರಗಡೆ ಬಂದಾಗ ನೋಡಿದ್ರೆ ಎಲ್ಲ ಗಾಡಿಗಳಿಗೂ ಬೆಂಕಿ ಉರಿತಾ ಇತ್ತು. ಆಗ ಮನೆ ಹತ್ರ ಮೋಟ್ರ್ ಎಲ್ಲ ಇದೆ, ಕರೆಂಟ್ ಇತ್ತು. ನೀರು ಒಂದು ವ್ಯವಸ್ಥೆ ಮಾಡಿಕೊಂಡು ಬೆಂಕಿನ ಆರಿಸಿದ್ದಕ್ಕೆ ಸದ್ಯಕ್ಕೆ ಅಲ್ಪ ಸ್ವಲ್ಪ ಎಲ್ಲ ಉಳಿದಿದ್ದಾವೆ. ಹಂಗಾಗಿ ಒಂದು ಗಾಡಿ ಮಾತ್ರ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ, ಆ ಥರ ಸುಟ್ಟು ಕರ್ಕಲಾಗಿದೆ. ಇನ್ನು 2 ಗಾಡಿಗಳು ಮುಕ್ಕಾಲು ಭಾಗ ಉಳಿದಿದ್ದಾವೆ.
ತೋಟದಲ್ಲಿ ಒಂದು ಟ್ರ್ಯಾಕ್ಟರ್ ಇದೆ ನಿಲ್ಸಿದಿರಿ. ಆ ಟ್ರ್ಯಾಕ್ಟರ್ಗೂ ಹೋಗಿ ತೋಟದ ಒಳಗಡೆ ಇರೋ ಟ್ರ್ಯಾಕ್ಟರ್ಗೂ ಬೆಂಕಿ ಪೆಟ್ರೋಲ್ ಮುಖಾಂತರವಾಗಿ ಬೆಂಕಿ ಹಚ್ಚಿದ್ದಾರೆ. ಅದನ್ನು ನಾವು ನೋಡ್ಕೊಂಡು ರಾತ್ರಿ 1:30 ಸುಮಾರು ಸಮಯದಲ್ಲಿ ನೀರು ಬಿಟ್ಟು ಆಫ್ ಮಾಡಿದ್ರಿ. ಹಂಗಾಗಿ ಯಾರ ಮೇಲೇನೂ ನಾವು ಈಗ ಅನುಮಾನ ಪಡೋಕ್ಕಾಗ್ತಾ ಇಲ್ಲ. ಯಾರ ಮೇಲೇನೂ ನಮ್ಗೆ ಅನುಮಾನ ತೋರಿಸ್ತಾ ಇಲ್ಲ ಈ ಥರ ಮಾಡಿದ್ದಾರೆ ಅಂತ. ಇದಕ್ಕೂ ಫಸ್ಟ್ ಯಾವತ್ತಾದ್ರೂ ನಿಮ್ಮೂರಲ್ಲಿ ಆಗಿತ್ತು? ಇದಕ್ಕೂ ಮೊದಲು ನಮ್ಮೂರಲ್ಲಿ ಈ ಥರ ಆಗಿರೋದು ಯಾವುದೂ ಇಲ್ಲ. ಇದೇ ಮೊದಲನೇದು ಈ ಥರ ಘಟನೆ ನಡೆದಿರೋದು. ಹಂಗಾಗಿ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಮಾಹಿತಿ. ಯಾರು ಗಾಡಿಗಳೆಲ್ಲ ನಮ್ಮ ಮಾವನವ್ರವೇ, ಸ್ವಂತ ಎಲ್ಲ ಮನೆಯವರ ಗಾಡಿಗಳು, ಬೇರೆ ಗಾಡಿಗಳಿಲ್ಲ, ಎಲ್ಲ ಸ್ವಂತ ಗಾಡಿಗಳೇ. 3 ಗಾಡಿಗಳು, ಒಂದು ಟ್ರ್ಯಾಕ್ಟ್ರು ಸುಟ್ಟಿದ್ದಾರೆ. ಕಾರ್ಗೂ ಪೆಟ್ರೋಲ್ನ ಚೆಲ್ಲಿದ್ದಾರೆ. ಕಾರಣಾಂತರಗಳಿಂದ ಅದು ಅಂಟ್ಕೊಂಡಿಲ್ಲ, ಏನೋ ಗೊತ್ತಿಲ್ಲ. ನಮ್ಮ ಅದೃಷ್ಟನೇನೋ ಕಾರ್ಗೆ ಮಾತ್ರ ಬೆಂಕಿ ಅಂಟ್ಕೊಂಡಿಲ್ಲ, ಇನ್ನೆಲ್ಲದಕ್ಕೂ ಅಂಟ್ಕೊಂಡಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರಿ. ರಾತ್ರಿ 2 ಗಂಟೆಲೆ ಹೋಗಿ ನಂದಿ ಕಿತ್ತಮ್ಮ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಬಂದಿದ್ರು. ಎಲ್ಲ ಬಂದು ಎಲ್ಲ ಕೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಗಾಡಿಗಳಲ್ಲಿ ಏನು ಟೋಟಲ್ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಅದಕ್ಕೆ ಓಡಾಡೋದಕ್ಕೆ ಇವತ್ತಿನ ದಿನ ಏನಾಯ್ತು? ಅಲ್ಲ, ಔಷಧಿ ಹೊಡೆಯೋಕ್ಕೆ ಟ್ರ್ಯಾಕ್ಟರ್ ಬೇಕು ನಮ್ಗೆ ರೈತರಿಗೆ. ಹಂಗಾಗಿ ಮನೆಗಿನ್ನ ನಾವು ಎಲ್ಲ ಒಟ್ಟಾಗಿರೋ ಕುಟುಂಬ. ಕಾರು ಇದೆ, ಗಾಡಿಗಳು 3 ಗಾಡಿಗಳಿದೆ, ಎಲ್ಲ ಸ್ವಂತ ಗಾಡಿಗಳೇ. 5 ಜನ ಇದ್ದೀರಿ ನಾವು. 3 ಗಾಡಿಗಳಲ್ಲಿ ಓಡಾಡೋಕ್ಕೆ ಗಾಡಿಗಳ ಅವಶ್ಯಕತೆ ಬೇಕಲ್ಲ ಇದರಲ್ಲಿ. ಹಂಗಾಗಿ ಎಲ್ಲ ನಮ್ಮ ಸ್ವಂತ ಗಾಡಿ. ನಿಮ್ಮ ಹೆಸರು? ಕಾರ್ತಿಕ್. ಕಾರ್ ಅಂಟ್ಕೊಂಡಿದ್ರೆ ಪಕ್ಕದಾಗ ಸಿಲಿಂಡರ್ ಇತ್ತಪ್ಪ, ಪಕ್ಕದಾಗ ಸಿಲಿಂಡರ್ ಐತಲ್ಲಿ. ಟ್ರೈನ್ ಸೌಂಡ್ ಬಂದ್ಬಿಡ್ತಲ್ಲ, ಕಿತ್ತಾಗಿ ಎತ್ಬಿಟ್ಟದಲ್ಲ. ನೋಡಿ, ನಮ್ಮೂರಾಗಿ ಯಾರಿಗೂ ಇಲ್ಲ. అది సెకండ్ మంత్ లేదు ಪಕ್ಕದಲ್ಲಿ ಸಿಲಿಂಡರ್ ಐತೆ. ಅದು ಕಾಂಪೌಂಡಿಂದ ಹೊರಗಡೆ ಹಿಂಗೆ ಚೆಲ್ಲಿರೋದು ಅವರು. ಕಾಂಪೌಂಡಿಂದ ಹಿಂಗೆ ಚೆಲ್ಲವ್ರೆ, ಬೆಂಕಿ ಹಚ್ಚಿಲ್ಲ. ಟ್ರ್ಯಾಕ್ಟರ್ ಕೂಡ ಇಟ್ಟವ್ರು ಬೆಂಕಿ ಅವರು. ಅದು ಅವ್ರ ಟೈರ್ ಅಲ್ಲಿ ಬೈಕ್ದು ಬ್ಲಾಸ್ಟ್ ಆದಾಗ ಅವ್ರು ಎದ್ದಿರೋದು. ಇಲ್ಲಾಂದ್ರೆ ಅದು ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಕಾರ್ ಒಳಗಿತ್ತು
ಹಿಂಗೆ ಈ ಕಾಂಪೌಂಡಿಂದ ಟ್ಯಾಕ್ಟ್ರ್ ಬಂದು ಎಗರಿಸಿರೋದು ಅವನು. ಕಾರ್ ಈಚೆ ಇಲ್ಲಿದ್ದ ಕಾಲು ನೋಡಿ ಬೇಡ 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 ಪೆಟ್ರೋಲ್ ಸಿಲಿಂಡರ್ ಇನ್ನೋಗೆ ಮುಟ್ಟಬೇಡ ಇಲ್ಲ ಎಲ್ಲ ಮುಟ್ಟಾದತ್ತ ಎಲ್ಲ ಇನೋವಾ ಇದ್ದಿದ್ರೆ ಇನೋವಾ ಎಲ್ಲ ಆಗೋಗಿ ಎಲ್ಲ ಹಿಡಿತಾರೆ